ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಕ್ಕಳೇ, ಬಾಲ ಪ್ರತಿಭೆಯೊಂದಿಗೆ ಮಾತುಕತೆ ಹಾಗೂ ಅಣ್ಣನ ಬತ್ತಳಿಕೆಯಿಂದ ಕೇಳಬಹುದು. ಮೊದಲಿಗೆ ಕೇಳಿ ಮಕ್ಕಳೇ, ಬಾಲ ಪ್ರತಿಭೆ ಕಿಶನ್ ಪೂಜಾರಿಯೊಂದಿಗೆ ಮಾತುಕತೆ. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇವತ್ತು ನನ್ನೊಂದಿಗೆ ಇರುವ ಬಾಲ ಪ್ರತಿಭೆ ಕಿಶನ್ ಪೂಜಾರಿ. ಇವನ ಪ್ರತಿಭೆ ಏನಂದ್ರೆ, ಇವನು 200ಕ್ಕೂ ಹೆಚ್ಚು ಯಕ್ಷಗಾನ ತಾಳಮದ್ದಲೆ ಮತ್ತು ಗಾನ ವೈಭವಗಳಲ್ಲಿ ಭಾಗವಹಿಸಿದ್ದಾನೆ. ಪ್ರಸ್ತುತ ವೆಂಕಟರಮಣ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ 10ನೇ ತರಗತಿಯನ್ನು ಮುಗಿಸಿದ್ದಾನೆ. ಈಗ ಇನ್ನೇನು ಫಸ್ಟ್ PUCಗೆ ಹೋಗುವ ತಯಾರಿಯಲ್ಲಿ ಇದ್ದಾನೆ. ಈಗ ಇವನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕಿಶನ್. ನಿಮಗೂ ಸಹ ಸ್ವಾಗತ. ಧನ್ಯವಾದಗಳು ನನ್ನನ್ನು ಸ್ವಾಗತ ಮಾಡಿದಕ್ಕೆ. ಹೇಗಿದ್ದೀಯಾ? ಚೆನ್ನಾಗಿದ್ದೇನೆ. ಹೇಗೆ ನಡೀತಾ ಇದೆ ನಿನ್ನ ಭಾಗವತಿಕೆ, ತಾಳಮದ್ದಲೆ ಎಲ್ಲ? ಅಡ್ಡಿಲ್ಲ, ಚೆನ್ನಾಗಿ ನಡೆಯುತ್ತಿದೆ. ಎಷ್ಟು ದಿವಸ ಆಗ್ಲೂ ನಿನ್ಗೆ ಪ್ರೋಗ್ರಾಮ್ ಎಲ್ಲ ಇರುತ್ತಾ? ಇಲ್ಲ, ಒಂದು ತಿಂಗಳಿಗೊಂದು 4ರಿಂದ 5 ಜಾಸ್ತಿ ಇರ್ತದೆ. ಜಾಸ್ತಿ ಇರ್ತದಾ? ಎಲ್ಲಿ ಎಲ್ಲ ಇರ್ತದೆ? ಸಾಧಾರಣ ನಮ್ಮ ಕುಂದಾಪುರದ ಪರಿಸರ, ತೆಕ್ಕಟ್ಟೆ. ಈಗ ನಿನ್ನ ಮನೆ ಎಲ್ಲಿ? ನಮ್ಮ ಮನೆ ಕುಂದಾಪುರದಲ್ಲಿ. ಕುಂದಾಪುರದಲ್ಲಿ ಜಾಸ್ತಿ ಇರ್ತದಾ? ಕುಂದಾಪುರದಲ್ಲಿ ಅಷ್ಟು ಕಡಿಮೆ, ಆದರೆ ಅಲ್ಲಿ ಪರಿಸರದಲ್ಲಿ ಎಲ್ಲ ಆಗ್ತಾ ಇರ್ತದೆ. ಹೌದಾ? ಈಗ ಮಂಗಳೂರು ಕಡೆಗೆಲ್ಲ ಬರಲ್ವಾ ನೀನು? ಮಂಗಳೂರಿನ ಕಡೆಗೆ 2 ಸಲ ಬಂದಿದ್ದೇನೆ. ತಾಳಮದ್ದಲೆಗೆ ಒಮ್ಮೆ ಬಂದಿದ್ದೇನೆ. ಮತ್ತೆ ನವರಾತ್ರಿಗಳಲ್ಲಿ ಹೂವಿನ ಕೋಲ್ ಅಂತ ಮಾಡ್ತಾರೆ, ಆವಾಗ ಇಲ್ಲೆಲ್ಲ ತಿರುಗಾಟ ಮಾಡ್ತೇವೆ. ಅಂದ್ರೆ ಅದೇನು ಹೂವಿನ ಕೋಲು? ಅಂದ್ರೆ ಮನೆ ಮನೆಗೆ ಬಂದು ಯಕ್ಷಗಾನದ ಒಂದು ಸಣ್ಣ ತುಣುಕನ್ನು ಮಾಡುವುದು ನವರಾತ್ರಿಯ ಸಮಯದಲ್ಲಿ. ಹಾಗೆ. ಈಗ ನೀನು ಏನಾದ್ರೂ ನಮ್ಗೆ ಪ್ರಸ್ತುತಪಡಿಸಬೇಕು. ಏನ್ ಹೇಳ್ತೀಯ ಈಗ? ಒಂದು ಹಾಡನ್ನು ಹಾಡ್ತೇನೆ. ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭಿಸ್ತೇನೆ. ಆಯ್ತಾಯ್ತು, ಹಾಡು. ಗಜಮುಖನೇ ಮೇರೆ ವೇಕದಂತನೇ ನಿಜ ಗುಣಾದ್ವಿತ ಪರಶುಧಾರನೇ ರಜತಗಿರಿ ಗೊಡೆಯನ ಕುಮಾರನೇ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿ ದೇವತೆಗಳ್ ಸಲೆ ಭಜಿಸುತ್ತಿಯ ರನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವಾ. ತುಂಬಾ ಸುಂದರವಾಗಿ ಹಾಡಿದ್ಯಾ. ಈಗ ಪ್ರಾರಂಭ ಮಾಡುವಲ್ಲ ಮಾತುಕತೆ. ಈಗ ಭಾಗವತಿಕೆ ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀಯಾ? ಸುಮಾರು 5 ವರ್ಷಗಳಿಂದ ಅಭ್ಯಸಿಸುತ್ತಿದ್ದೇನೆ. 5 ವರ್ಷದಿಂದ. ಹೇಗ್ ಬಂತು ಆಸಕ್ತಿ ಇದ್ರಲ್ಲಿ? ಆಸಕ್ತಿ ಅಂದ್ರೆ, ಮೊದಲಿಗೆ ಯೂಟ್ಯೂಬ್ನಲ್ಲಿ ಕಾಳಿಂಗನವರ ಪದ್ಯವನ್ನು ಕೇಳ್ತಿದ್ದೆ. ಅವರ ನಾಗಶ್ರೀ ಅಂತ ಪ್ರಸಂಗ, ಅದನ್ನು ನಾನು ಸುಮ್ಮನೆ ಹೀಗೆ ಕೇಳ್ತಿದ್ದೆ. ನಂತರ ಅವರ ಪದ್ಯಗಳಿಂದ ಸ್ವಲ್ಪ ಖುಷಿ ಕೊಡ್ತಿತ್ತು ಮನಸ್ಸಿಗೆ, ಅದನ್ನು ಹೇಳ್ತಿದ್ದೆ. ನಂತರ ಯಕ್ಷಗಾನ ಕಲೀಲಿಕ್ಕೆ ಎಲ್ಲಿ ಹೋಗುವುದಂತ ನಮ್ಮ ಮನೆ ಹತ್ತಿರ ಎಲ್ಲೂ ಇರಲಿಲ್ಲ. ತೆಕ್ಕಟ್ಟೆಯಲ್ಲಿ ಯಶಸ್ವಿ ಕಲಾವೃಂದ ಅಂತ 25 ವರ್ಷಗಳಿಂದ ಯಕ್ಷಗಾನ, ಭಾಗವತಿಕೆ, ಹಿಮ್ಮೇಳ, ಮುಮ್ಮೇಳ ಎಲ್ಲವನ್ನು ಅಲ್ಲಿ ಕಲಿಸುತ್ತಾ ಬಂದಿದ್ದಾರೆ. ಪ್ರಾಚಾರ್ಯ KP ಹೆಗ್ಡೆಯವರು ಅಂತ ಗುರುಗಳು, ಮುಖ್ಯ ಗುರುಗಳು. ಮತ್ತೆ ಕೂಡ್ಲಿ ದೇವದಾಸರಾವ್ ಅವರು, ಲಂಬೋದರ ಹೆಗ್ಡೆ ಅವರು, ಸಂಚಾಲಕರಾಗಿ ವೆಂಕಟೇಶ್ ವೈದ್ಯರು. ನಮ್ಮ ಕೇಂದ್ರದಲ್ಲಿ ಬರೀ ಯಕ್ಷಗಾನ ಕಲಿಕೆ ಅಲ್ಲ, ಅದರ ಜೊತೆಗೆ ವೇದಿಕೆಯನ್ನು ಸಹ ನೀಡುತ್ತಾರೆ. ಅದರಿಂದ ಬೆಳಲಿಕ್ಕೆ ಸ್ವಲ್ಪ ಅವಕಾಶವಾಯಿತು. ಈಗ ಹೇಳಿದ್ಯಾ ನೀನು 5 ವರ್ಷದಿಂದ ಕಲಿತಾ ಇದ್ದೀಯಾ ಅಂತ. ಈಗ ಯಾರ ಹತ್ರ ಹೋಗಿ ಹೇಳಿದ್ಯಾ ನಂಗೆ ಭಾಗವತಿಕೆ ಕಲಿಬೇಕು ಅಂತೇಳಿ? ಅಪ್ಪನ ಹತ್ರ. ಅಪ್ಪ ಏನ್ ಹೇಳಿದ್ರು? ಅಂದ್ರೆ ಮನೆಯಲ್ಲಿ ಇದಕ್ಕಿಂತ ಮೊದಲು ಅಂದ್ರೆ ಅಪ್ಪ ಏನಾದ್ರೂ ಭಾಗವತಿಕೆ ಎಲ್ಲ ಹಾಡ್ತಿದ್ರ ಹೇಗೆ? ಇಲ್ಲ, ಅಪ್ಪ ಹಾಡ್ತಿರ್ಲಿಲ್ಲ. ನಾವುಡ್ರ ಅಭಿಮಾನಿಯವರು. ನಮ್ಮ ಮನೆಯಲ್ಲೆಲ್ಲ ನಾವುಡರ ಪದ್ಯಗಳನ್ನು ಹಾಗೆ ಯಕ್ಷಗಾನ ಎಲ್ಲ ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲಿ.
ಯಕ್ಷಗಾನ ಎಲ್ಲ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡ್ಲಿಕ್ಕೆ ಹೋಗ್ತಾ ಇದ್ದೆ ಮೊದ್ಲು. ಈಗ ಎಲ್ಲ ಬೇಗ ಮುಗಿತದೆ ಯಕ್ಷಗಾನ. ಈಗ ಮೊದ್ಲೆಲ್ಲ, ಈಗ ನಾನ್ ಸಣ್ಣದಿರುವಾಗ ಹೇಳೋದು, ಬೆಳಿಗ್ಗೆ ತನಕ ಇರ್ತಿತ್ತು. ಹೌದೌದು. ಈಗ ನೀನು ನೋಡಿದ್ಯಾ ಬೆಳಿಗ್ಗೆ ತನಕ? ಬೆಳಿಗ್ಗೆ ತನಕ ನೋಡಿದ್ದೇನೆ. ನೋಡಿದ್ಯಾ? ನಮ್ಮ ಮನೆ ಹತ್ರ ಎಲ್ಲ ಆಟ ಆದಾಗ ಬೆಳಿಗ್ಗೆ ತನಕ. ನಿದ್ದೆ ಮಾಡ್ತಿರ್ಲಿಲ್ವಾ ಮಧ್ಯದಲ್ಲಿ? ಅಲ್ಲ, ಮಧ್ಯ ಕೆಲವೊಮ್ಮೆ ನಿದ್ರೆ ಬರುವುದು ಹಾಗೆಲ್ಲ ಆಗ್ತಿತ್ತು. ಆದ್ರೆ ನೋಡ್ತಿದ್ದೆ, ಬೆಳಿಗ್ಗೆವರೆಗೂ ನೋಡ್ತಿದ್ದೆ. ಆಗ್ಬಹುದು. ಈಗ ನೀನು ಹೇಗೂ ಭಾಗವತಿಕೆ ಈಗ ಕಲಿತಾ ಇದ್ಯಾ. ಇದಕ್ಕೆ ಇದು ಕಲಿಬೇಕಾದ್ರೆ ಏನೆಲ್ಲ ಅಂಶಗಳು ಬೇಕು? ಏನೆಲ್ಲ ಅಂಶಗಳಂದ್ರೆ, ಮೊದಲನೇದಾಗಿ ಶ್ರುತಿ ಮತ್ತೆ ಲಯಬದ್ಧವಾಗಿ ಭಾಗವತಿಕೆಯನ್ನು ಮಾಡಬೇಕು. ಗುರುಗಳಲ್ಲಿ ಚಂದದಿಂದ ಕಲ್ತ್ರೆ ಆಗ್ಬಹುದು. ಗುರುಗಳು ಹೇಳಿದಾಗೆ ಕೇಳಬೇಕು. ಗುರುಗಳು ಹೇಳಿದಾಗೆ ಕೇಳಿಕೊಂಡು ಅವರ ಹೇಳಿಕೊಟ್ಟ ತಾಳವನ್ನೆಲ್ಲ ಅನುಸರಿಸಿ ಅದನ್ನು ಅಭ್ಯಾಸಿಸಿದರೆ ಭಾಗವತರ ಆಗ್ಬಹುದು. ಈಗ 1ನೇ ವರ್ಷದಿಂದ ಇದು 5ನೇ ವರ್ಷ ಅಲ್ಲ ನೀನು? ಏನೆಲ್ಲ ಬದಲಾವಣೆ ಆಯ್ತು ನಿನ್ನಲ್ಲಿ ಈ ಭಾಗವತಿಕೆ ಕಲಿತದ್ರಿಂದ? ಬದಲಾವಣೆ ಅಂದ್ರೆ, ಮೊದಲಿಗೆ ಸ್ವರ ಅಷ್ಟು ಇದಿರಲಿಲ್ಲ ಇತ್ತು. ನಂತರ ತುಂಬಾ ಪ್ರೋಗ್ರಾಮಿಗೆ ಹೋಗಿ ಹೋಗಿ ಅಂತೂ ಕೂತು ಈಗ ಶ್ರುತಿ ಎಲ್ಲ ಬದ್ಧವಾಗಿ ಹಾಡುವಂತಾಗಿದೆ. ಈಗ ತಾಳಮದ್ದಲೆ ಮತ್ತು ಭಾಗವತಿಕೆ ಇದರಲ್ಲಿ ಏನು ವ್ಯತ್ಯಾಸ? ತಾಳಮದ್ದಲೆಯಲ್ಲಿ ಭಾಗವತಿಕೆ ಇರ್ತದೆ. ಅಂದ್ರೆ ಭಾಗವತರು ಮದ್ದಲೆಯವರು, ಅರ್ಥಧಾರಿಗಳು. ಯಾವುದೇ ಒಂದು ಪ್ರಸಂಗವನ್ನು ತೆಗೆದುಕೊಂಡು ಅದನ್ನು ಅರ್ಥ ಜಾಸ್ತಿ ಅದರಲ್ಲಿ ಭಾಗವತಿಕೆ ಸಮನಾದ ಅರ್ಥವನ್ನು ಹೇಳಿಕೊಂಡು ಒಂದು ಪ್ರಸಂಗವನ್ನು ಮಾಡುವುದು. ಈಗ ಯಾವ್ದಾದ್ರೂ ಒಂದು ತುಣುಕು ಹೇಳ್ತೀಯಾ? ಬಬ್ರುವಾನ ಕಾಳಗ ಪ್ರಸಂಗದ ಒಂದು ಪದ್ಯ, ಮಿತ್ರೆ ಕಟಕಿಯ ನುಡಿಯ ಕೇಳುತ್ತ ಎಂಬ ಭಾಮಿನಿಯೊಂದಿಗೆ. ಮಿತ್ರೆ ಕಟಕಿಯ ನುಡಿಯ ಕೇಳುತ್ತ ಚಿತ್ತದಲ್ಲಿ ಬಲು ಸಂತೋಷವನು ತಾಳುತ್ತ, ಚಿತ್ತದಲ್ಲಿ ಬಲು ಸಂತೋಷವನು ತಾಳುತ್ತ, ಮತ್ತೆ ಚಿತ್ರಾಂಗದೆಯು ಕೇಳ್ದಳು ಅರ್ಜುನನ ಹದನವನು ಬಿಡದೆ ಹೌದೇ ಎನ್ನಯ ರಮಣ ಪೇಳಲೆ ಸಖಿ, ಹೌದೇ ಎನ್ನಯ ರಮಣ ಅಹುದೇನೆ ಪಾರ್ಥ, ಹೌದೇನೆ ಪಾರ್ಥ ಎಂಬಾತನ ಕಾಣದೆ ಬಲು ದಿನವಾಯಿತು ಬಳಲಿ ಬೆಂಡಾದೆನು, ಬಲು ದಿನವಾಯಿತು ಬಳಲಿ ಬೆಂಡಾದೆನು, ಹೌದೇನೆ ಪಾರ್ಥಯಂಬಾತನ ಕಾಣದೆ ಬಲು ದಿನವಾಯಿತು ಬಳಲಿ ಬೆಂಡಾದೆನು ನಾ ಬಳಲಿ, ಹೌದೇ ಎನ್ನಯ ರಮಣ ಪೇಳಲೆ ಸಖಿ, ಹೌದೇ ಎನ್ನಯ ರಮಣ ರಮಣ. ಇದರ ಅರ್ಥ ಏನು? ಬಬ್ರುವಾನ ಕಾಳಗದಲ್ಲಿ ಬಬ್ರುವಾನ ತಂದೆ ಅರ್ಜುನ ಯಜ್ಞಾಶ್ವವನ್ನು ಕೂಡಿಕೊಂಡು ಮಣಿಪುರಕ್ಕೆ ಬರುವಂತದ್ದು. ಆವಾಗ ಚಿತ್ರಾಂಗದೆಯ ದೂತಿ ಕಟಕಿ ಅನ್ನುವಳು ಅರ್ಜುನನ ಹದನವನ್ನು ಮರೆಯಲ್ಲಿ ನಿಂತು ನೋಡಿ ಇದನ್ನು ಬಂದು ತನ್ನ ಮಾತೆಯ ಚಿತ್ರಾಂಗದೆಯಲ್ಲಿ ಬಂದು ಹೇಳುವಂತದ್ದು, ಅರ್ಜುನ ಹದನವನ್ನು ಕಂಡೆ ಅಂತ. ಆವಾಗ ಚಿತ್ರಾಂಗದೆಯ ಪದ್ಯ ಹೌದೆಯನ್ನಯ ರಮಣ ಎನ್ನುವುದಾಗಿ. ಸರಿ, ನಿನಗೆ ಯಕ್ಷಗಾನದಲ್ಲಿ ಆಸಕ್ತಿ ಬರ್ಲಿಲ್ವಾ? ಯಕ್ಷಗಾನ ಪಾತ್ರದಲ್ಲಿ ಪಾತ್ರದಲ್ಲಿ ಅಂದ್ರೆ ನಮ್ಮ ಕೇಂದ್ರದಲ್ಲಿ ಬರೀ ಭಾಗವತಿಕೆ ಮಾತ್ರ ಅಲ್ಲ, ಎಲ್ಲ ರಂಗದಲ್ಲಿ ತೊಡಗಿಕೊಳ್ಳಬೇಕು ಅಂತ
ವೇಷಗಳನ್ನೆಲ್ಲ ಮಾಡಿಸಿದ್ದಾರೆ. ಅಂದ್ರೆ ಮೊನ್ನೆ ಅಷ್ಟೇ ಒಂದು ನಿಟ್ಟೂರಿನಲ್ಲಿ ಒಂದು ಗೋಪಾಲಕರ ವೇಷವನ್ನು ಮಾಡಿದ್ದೆ ಕೃಷ್ಣನೊಂದಿಗೆ, ಮತ್ತೆ ನಾರದನ ವೇಷ, ಹೀಗೆ ಸಣ್ಣ ಪುಟ್ಟ ವೇಷಗಳನ್ನೆಲ್ಲ ವಾರ್ಷಿಕೋತ್ಸವದಲ್ಲಿ ನೀನ್ ಮಾಡಿದ್ಯಾ? ಮಾಡಿದ್ದೇನೆ. ಈಗ ಭಾಗವತಿಕೆ ಅಂತ ಅಂದಾಗ ಈಗ ಧ್ವನಿ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಲೌಡ್ ಆಗಿರ್ಬೇಕು. ಈಗ ನಿಂದು ವಾಯ್ಸ್ ಈಗ ಹಾಡುವಾಗ ಲೌಡ್ ಆಗಿ ಕೇಳ್ತದೆ, ಗಟ್ಟಿಯಾಗಿ ಕೇಳ್ತದೆ, ಮಾತಾಡುವಾಗ ತುಂಬಾ ಸಾಫ್ಟ್ ನಿಂದು ವಾಯ್ಸ್. ಹೀಗೆಯಾ? ಅದು ಯಾಕಂದ್ರೆ ಶ್ರುತಿಯೊಂದಿಗೆ ಸೇರುವಾಗ ಅದು ಹೇಗಂತ ಗೊತ್ತಿಲ್ಲ, ಸ್ವರ ತನ್ನಷ್ಟಕ್ಕೆ ಬರ್ತದೆ, ಹೇಗಂತ ಗೊತ್ತಾಗುದಿಲ್ಲ. ಈಗ ಈ ನಿನ್ನ ಧ್ವನಿ ಎಲ್ಲ ನೀನ್ ಕಾಪಾಡಬೇಕು. ಈಗ ನಿನಗೆ ಭಾಗವತಿಕೆ ಮಾಡ್ಲಿಕ್ಕೆ ನಿನ್ನ ಧ್ವನಿ ಬಹಳ ಮುಖ್ಯ. ಈಗ ಅದಕ್ಕೆ ಏನೆಲ್ಲ ಮಾಡ್ತೀಯ? ಈಗ ಧ್ವನಿಯನ್ನು ಹೇಗೆ ಕಾಪಾಡಿಕೊಳ್ತೀಯ? ಅಂದ್ರೆ ಮನುಷ್ಯನ ನಂತರ ಕೆಲವೊಮ್ಮೆ ಕಾಯಿಲೆ ಬೀಳುದು ಸಹಜ. ಈಗ ಶೀತ ಎಲ್ಲ ಆದ್ರೆ ಫಸ್ಟ್ ಎಫೆಕ್ಟ್ ಆಗುದು ಗಂಟ್ಲಿಗೆ. ನೀನ್ ಹೇಗೆ ಕಾಪಾಡಿಕೊಳ್ತೀಯ? ಈಗ ಶೀತ ಆಗದಿದ್ರೆ ಪದ್ಯ ಈಗ ಹೇಳುವುದನ್ನು ಶ್ರುತಿ ಇಟ್ಟುಕೊಂಡು ಪ್ರಾಕ್ಟೀಸ್ ಮಾಡ್ತೇನೆ. ಆಲಾಪನೆಗಳು, ಕೆಲವೊಂದು ರಾಗದ ಪದ್ಯಗಳು, ಹೊಸ ರಾಗದ ಪದ್ಯಗಳು, ಇದನ್ನೆಲ್ಲ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ದಿನ ಚೊತ್ತಲ್ಲ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡ್ತೇನೆ. ಈಗ ಶೀತ ಎಲ್ಲ ಆದಾಗ ಕಷಾಯ ಕುಡಿಯುವುದು, ಸ್ಟೀಮ್ ತೆಗೆದುಕೊಳ್ಳುದು, ಹಾಗೆ ಏನಾದ್ರು ಮಾಡಿ. ಆಹಾರ ಏನಾದ್ರು ಇಲ್ಲ, ಅದೆಂತ ತೆಗೆದುಕೊಳ್ಳುದು ಏನಿಲ್ಲ, ಖಾಲಿ ಕಷಾಯ ಮಾತ್ರ. ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ಇಂದ ಸ್ವಲ್ಪ ದೂರ ಇರ್ತೇನೆ. ಸ್ವಲ್ಪ ದೂರ ಇರ್ತೀಯಾ? ಅಂದ್ರೆ ತಿನ್ನೋದೇ ಇಲ್ವಾ ಐಸ್ ಕ್ರೀಮ್? ತಿನ್ನೋದೇ ಇಲ್ಲ ಅಂತ ಅಲ್ಲ, ಅಪರೂಪಕ್ಕೆ ತಿಂದ್ರೆ ಏನಾದ್ರು ಬಿಸಿ ನೀರು ಏನಾದ್ರು ಆಗ್ಲೇ ಕುಡಿತೀಯಾ? ಅಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಒಂದ್ 5 ನಿಮಿಷ ಹಾಗೆ ಕೇಳಿದ್ರೆ ನಮ್ಗೆ ಸಹ ಧ್ವನಿ ಎಲ್ಲ ಕಾಪಾಡ್ಬೇಕು, ಅದಕ್ಕೆ ನಿನ್ನ ಹತ್ರ ಕೇಳುದು ಸೊಲ್ಯೂಷನ್. ಆಗ್ಲೇ ಕುಡಿಬೇಕಾ ಬಿಸಿ ನೀರು? ಅಲ್ಲ ಐಸ್ ಕ್ರೀಮ್ ತಿಂದು ಒಂದ್ ಎಷ್ಟು ನಿಮಿಷದ ನಂತರ? ಅಲ್ಲ, ನನಗಷ್ಟು ತಿಳುವಳಿಕೆ ಇಲ್ಲ. ನೀನೇನ್ ಮಾಡ್ತಿದ್ದೆ? ತಿಂದ ನಂತರ ಮನೆಗೆ ಬಂದು ಕುಡಿತೇನೆ ಮಾತ್ರ. ಹೊರಗೆ ತಿಂದು ಬಂದು ಮನೆಗೆ ಬಂದ ತಕ್ಷಣ ಬಿಸಿ ನೀರು, ಅಂದ್ರೆ ಶೀತ ಏನು ಕಡಿಮೆ ಆಗ್ತದೆ ಏನಾದ್ರು. ಈಗ ನೀನು 200 ವೇದಿಕೆಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ಯಾ, ಹೇಗಿತ್ತು ಅದ್ರ ಅನುಭವ? ಕೆಲವೊಮ್ಮೆ ಒಳ್ಳೆ ಅನುಭವ ಕೊಡ್ತದೆ, ಅಪರೂಪಕ್ಕೆ ಕೆಲವೊಮ್ಮೆ ಪ್ರೋಗ್ರಾಮ್ಗಳಲ್ಲಿ ಸ್ವರ ಏನಾದ್ರು ಚೇಂಜ್ ಆಗುವುದು, ನಮ್ಮ ಗಂಟ್ಲಲ್ಲಿ ಪ್ರಾಬ್ಲಮ್ ಇದ್ರೆ ಆಗ್ತದೆ. ಆದ್ರೆ ಹೆಚ್ಚಾಗಿ ಏನು ತೊಂದರೆ ಆಗುದಿಲ್ಲ. ಹಾಗೆ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಪ್ರಶಂಸೆಗಳು ತುಂಬಾ ಸಿಗುತ್ತೆ, ಅಂದ್ರೆ ಒಳ್ಳೆ ಕಮೆಂಟ್. ಈಗ ನಿನಗೆ ಸಿಕ್ಕಂತಹ ಈಗ್ಲೂ ನೆನಪಲ್ಲಿರುವಂತಹ ಯಾವ್ದಾದ್ರು ಕಮೆಂಟ್ ಅಂತ ಹೇಳಿದ್ರೆ ಯಾವ್ದು? ನಮ್ಮ ಹೆಚ್ಚು ಗುರುಗಳು ಸಹ ಹಾಗೆ ಮುಂದುವರಿಸಿಕೊಂಡು ಹೋಗಂತಾರೆ, ಒಳ್ಳೆ ಸ್ವರ ಇದೆ ಅಂತಾರೆ. ಈಗ ಗುರುಗಳಲ್ಲ, ಈಗ ನೋಡ್ಲಿಕ್ಕೆ ಜನ ಬಂದಿರ್ತಾರೆ, ಅನೇಕ ಹಿರಿಯ ಕಲಾವಿದರು, ಅವ್ರು ಏನ್ ಸಭಿಕರು ಎಲ್ಲರೂ ಮೆಚ್ಚುಗೆಯನ್ನು ನೀಡಿದ್ದಾರೆ. ಯಾವುದೇ ರೀತಿ ಈಗ ಯಾವ್ದಾದ್ರು ನೆಗೆಟಿವ್ ಕಮೆಂಟ್ ಅಂತ ಹೇಳಿದ್ರೆ ಅದನ್ನ ನೀನ್ ಸರಿ ಮಾಡಿಕೊಳ್ತೀಯಾ? ನನ್ನ ತಪ್ಪಿದ್ರೆ ನಾನು ಸರಿ ಮಾಡಿಕೊಳ್ತೇನೆ, ಅದರಲ್ಲಿ ಏನಿದಿಲ್ಲ. ಈಗ ನಿನಗೆ ಗೊತ್ತಿರುವುದಿಲ್ಲ ಅದು ನನ್ನ ತಪ್ಪಂತ ಗೊತ್ತಿರುವುದಿಲ್ಲ, ಆಗ ಅವ್ರು ಹೇಳಿದಾಗ ಸರಿ ಮಾಡಿಕೊಳ್ತೇನೆ. ಅದೇ ಎಲ್ಲವನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬಹುದು ಅಲ್ವಾ? ಹೌದು. ಈಗ ಯಾವ್ದೆಲ್ಲ ಮೇಳಗಳಲ್ಲಿ ಭಾಗವತಿಕೆ ಮಾಡಿದ್ಯಾ ನೀನು? ಮೊದಲನೇದಾಗಿ ಗೋಳಿಗರಡಿ ಮೇಳ, ಅಲ್ಲಿನ ಯಜಮಾನರು ಹಾಗೂ ಸರ್ವ ಕಲಾವಿದರು ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾವಾಗ್ಲೂ ಒಂದು ಹೋದ್ರು ಒಂದು ಗೌರವದಿಂದ ಒಂದು ಭಾಗವತಿಕೆ ಮಾಡಿ ಬರ್ತೇನೆ. ಫಸ್ಟಿಗೆ ಒಂಚೂರು ಗಣಪತಿ ಪೂಜೆ ಪದ್ಯಗಳು, ಪ್ರಸಂಗದ ಪದ್ಯಗಳನ್ನೆಲ್ಲ ಹೇಳ್ತೇನೆ. ಮತ್ತೆ ಕಳವಾಡಿ ಮೇಳ, ಸುರಾಲು ಮೇಳ, ಮತ್ತೆ ನೀಲಾವರ ಅಂತೂ ತುಂಬಾ ಮೇಳಗಳಲ್ಲಿ ಇದ್ದೀಯಾ ಅಲ್ವಾ? ಇದು ಇರುವುದಲ್ಲ, ಹೀಗೆ ಸೇವೆಗಾಗಿ ಹೋಗುದು ನೀವು. ಸರಿ, ಅವ್ರು ಕರೀತಾರೆ ನಿನ್ಗೆ? ಕರೀತಾರೆ. ಈಗ ಭಾಗವತಿಕೆ ಈ ತಾಳಮದ್ದಲೆ ಎಲ್ಲ ಶುರು ಮಾಡಿದ ನಂತರ ಏನು ಬದಲಾವಣೆ ಆಯ್ತು ನಿನ್ನಲ್ಲಿ? ಚೇಂಜಸ್? ಬದಲಾವಣೆ ಅಂದ್ರೆ ಒಳ್ಳೆ ಖುಷಿ ಅನುಭವವನ್ನು ಕೊಡ್ತು. ಹೇಗೂ ನಿನ್ಗೆ ಆಸಕ್ತಿ ಸಹ ಉಂಟು. ಇದರಲ್ಲಿ ಒಳ್ಳೆ ಅನುಭವಗಳೆಲ್ಲ ಸಿಗ್ತದೆ. ಹಿರಿಯ ಕಲಾವಿದರನ್ನು. ಎಷ್ಟು ಗಂಟೆ ಇರ್ತದೆ ಪ್ರಾಕ್ಟೀಸ್ ಎಲ್ಲ? ಪ್ರಾಕ್ಟೀಸ್ ಅಂದ್ರೆ ಕೇಂದ್ರದಲ್ಲಿ ದಿನ ಇರ್ತದೆ, ದಿವಸ ಕ್ಲಾಸ್ ಇರ್ತದೆ. ನನಗೆ ದಿನ ಹೋಗ್ಲಿಕ್ಕೆ ಕಷ್ಟ ಆಗುದ್ರಿಂದ ವಾರದಲ್ಲಿ 2 ಅಥವಾ 3 ಸರಿ ಹೋಗ್ತೇನೆ, ಪ್ರಸಂಗದ ಪದ್ಯಗಳನ್ನೆಲ್ಲ ಕಲೀಲಿಕ್ಕೆ. ಪ್ರಸಂಗದ ಪದ್ಯಗಳು. ಈಗ ಗಾನ ವೈಭವದ ಬಗ್ಗೆ ಹೇಳು. ಇದು ಸಹ ತುಂಬಾ ವೇದಿಕೆಗಳಲ್ಲಿ ಕೊಟ್ಟಿದ್ಯಾ ನೀನು ಪ್ರೋಗ್ರಾಮ್ ಅಲ್ವಾ? ಅದ್ರ ಬಗ್ಗೆ ಹೇಳು. ಈ ವರ್ಷ ನಮ್ಮ ಕೇಂದ್ರಕ್ಕೆ 25ನೇ ವರ್ಷ ಆದ್ದರಿಂದ ತುಂಬಾ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ, 108ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಆವಾಗ ಅದರಲ್ಲಿ ಒಂದು 70-75 ಗಾನ ವೈಭವಗಳೇ ನಡೀತು. ಅದರಲ್ಲಿ ತುಂಬಾ ಗಾನ ವೈಭವಗಳಲ್ಲಿ ನಮಗೆ ವೈದ್ಯರು ಅವಕಾಶವನ್ನು ನೀಡಿದ್ದಾರೆ. ಅದು ಹೇಗೆ ಕಾರ್ಯಕ್ರಮ? ಈಗ ಗಾನ ವೈಭವ ಅಂದ್ರೆ ಹಿಮ್ಮೇಳ ಮಾತ್ರ, ಭಾಗವತರು, ಚಂಡೆಯವರು, ಮದ್ಲೆಯವರು, ನಮ್ಮ ಆಯ್ದ ಪದ್ಯಗಳು, ಪ್ರಸಂಗದ ಪದ್ಯ, ಪೀಠಿಕೆ ಸುತ್ತು, ಶೃಂಗಾರ ಅಂತ ಪದ್ಯಗಳನ್ನು ಆಯ್ದುಕೊಂಡು, ನಮ್ಮ ಇಚ್ಛೆಯ ಪದ್ಯಗಳನ್ನು ಆಯ್ದುಕೊಂಡು ಹೇಳುವಂಥದ್ದು. ನಿಮ್ಮ ಇಚ್ಛೆಯ, ಅವರು ಡಿಮ್ಯಾಂಡ್ ಮಾಡುದಿಲ್ಲ? ಕೆಲವೊಮ್ಮೆ ಹೇಳಿದಾಗ ಹೇಳ್ಬೇಕಾಗ್ತದೆ. ಈಗ ನೀನ್ ಜಾಸ್ತಿ ಯಾವ್ದನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದೀಯಾ? ಅಂದ್ರೆ
ಫಸ್ಟಿಗೆ ಪೀಠಿಕಾ ಸುತ್ತಿನ ಪದ್ಯಗಳಿರ್ತವೆ, ಹ್ಮ್ ರಾಜವೇಷದ ಒಡ್ಡೋಲ್ಗದ ಪದ್ಯಗಳು, ಮಧ್ಯ ಸುತ್ತು ಶೃಂಗಾರ ಸಂವಾದ ಇಂಥ ಸುತ್ತುಗಳೆಲ್ಲ ಇರ್ತದೆ. ಹ್ಮ್ ಅವ ನನ್ನ ಇಷ್ಟದ ಪದ್ಯಗಳನ್ನೆಲ್ಲ ಆರಿಸಿಕೊಳ್ತೇನೆ. ಈಗ ನಾನ್ ನಿನ್ನ ಹತ್ರ ಒಂದು ಪದ್ಯ ಆಯ್ಕೆ ಮಾಡಿಕೊ ಅಂತ ಹೇಳಿದ್ರೆ ಯಾವ್ದು ಆಯ್ಕೆ ಮಾಡಿಕೊಳ್ತೀಯ? ದಿವಂಗತ ಕಾಳಿಂಗನವಟರು ಬರೆದಂತ ಪ್ರಸಂಗ ಹಾ ನಾಗಶ್ರೀ ಅನ್ನುವುದಾಗಿ, ಅದರ ಒಂದು ಭಾಮಿನಿ ಅಂಗನಾಮಣಿ ನಿಲ್ಲು ನಿಲ್ಲಲೆ ಅಂತ ಹಾ ಹಾ ಹೇಳ್ತೇನೆ. ಆಯ್ತು. ಅಂಗನಾಮಣಿ ನಿಲ್ಲು ನಿಲ್ಲಿಲೆ ಅಂಗನಾಮಣಿ ನಿಲ್ಲು ನಿಲ್ಲಿಲೆ ಇಂಗಿತವನರುಹುವೆನೋ ಕೇಳಲೇ ಅಂಗಜನ ಶರದೊಲುವೆ ಅಂಗಜನ ಶರದೊಲುವೆ ಬಂಗವ ಅರಿಯನೆ ಶೀಲೆ ಬಾರೆ ಅಂಗ ಸುಖವನ್ನಿತ್ತು ಮನವನು ಅಂಗ ಸುಖವನ್ನಿತ್ತು ಮನವನು ತುಂಗ ಕುಚಯುಗೆ ತಣಿಸು ಬಾರೆ ಬಾರೆ ಕುರಂಗಲೋಚನೆಯೇ ಕುರಂಗಲೋಚನೆಯೇ ಕೂಡಲೆನ್ನಯ ಭಾಗ್ಯ ಸ್ಥಿರವುದು ಬಾರೆ ಬಾರೆ ಬಾರೆ. ಈಗ ಶಾಲೆ ಬಗ್ಗೆ ಮಾತಾಡುವ. ಹಾ ಈಗ 10ನೇ ಕ್ಲಾಸ್ ಮುಗಿಸಿದ್ಯಲ್ಲ ಹಾ ಶಾಲೆ, ಈಗ ಏನು ತಗೊಳ್ಬೇಕಂತಿದ್ದೀಯಾ? PUC ಕಾಮರ್ಸ್ ಸೇರಿದ್ಯಾ ಕಾಲೇಜಿಗೆ? ಅಡ್ಮಿಷನ್ ಆಗಿದೆ. ಆಗಿದ್ಯಾ? ಮನೆ ಹತ್ರವಾ ಶಾಲೆ? 1 ಕಿಲೋಮೀಟರ್ ಆಗ್ತದೆ. 1 ಕಿಲೋಮೀಟರ್. ಮತ್ತೆ ಶಾಲೆಯಲ್ಲೆಲ್ಲ ಹೇಗಿದೆ ಪ್ರೋತ್ಸಾಹ? ಶಾಲೆಯಲ್ಲಿ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಎಲ್ಲ ಒಳ್ಳೆ ಸಪೋರ್ಟ್ ಆಗಿ ಇದ್ದಾರೆ. ಮತ್ತೆ ನನ್ನ ಗೆಳೆಯರು ಹಾಗೆ. ಗಾನ ವೈಭವಗಳು ಹೆಚ್ಚಾಗಿ ಹಗಲಿಗೆ ಆಗುವ ಕಾರಣ ಶಾಲೆಗೆ ರಜೆ ಮಾಡಿ ಹೋಗ್ಬೇಕಾಗ್ತದೆ ಅಪರೂಪಕ್ಕೆ. ಆವಾಗ ನಮ್ಮ ಗೆಳೆಯರೆಲ್ಲ ನೋಟ್ಸ್ ಕಳಿಸುವುದು, ಪಾಠದ ಬಗ್ಗೆ ತಿಳಿಸುವುದು ಎಲ್ಲ ಮಾಡ್ತಾರೆ. ಹೇಗೆ ತುಂಬಾ ರಜೆ ತೆಗ್ದಿಯಾ? ಇಲ್ಲ ಇಲ್ಲ ಇಲ್ವಾ? ಈ ಸಲ ಬೋರ್ಡ್ ಎಕ್ಸಾಮ್ ಹೇಳಿ ಸ್ವಲ್ಪ ಕಮ್ಮಿ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ಯಾ? ಹಾ ಹೌದು, ಈ ಸಲ ಸ್ವಲ್ಪ ಜಾಸ್ತಿ ಪ್ರೋಗ್ರಾಮಿಗೆ ಏನು ಹೋಗ್ಲಿಲ್ವಾ? ಎಕ್ಸಾಮ್ ಮತ್ತೆ ರಜೆ ಕೊಡುದಿಲ್ಲ ಸ್ಕೂಲಲ್ಲಿ. ಈಗ ಸ್ಕೂಲಲ್ಲೇ ಪ್ರೋಗ್ರಾಮ್ ಕೊಡ್ಲಿಲ್ವಾ ನಿಂದು ಭಾಗವತಿಕೆ? ಸ್ಕೂಲಲ್ಲೇ ಇಲ್ವಾ ಯಕ್ಷಗಾನದ್ದು? ಅದು ವಾರ್ಷಿಕೋತ್ಸವಕ್ಕೆ ಮಾತ್ರ ಒಂದು ಪ್ರಸಂಗವನ್ನು ಮಾಡಿದ್ದೇವೆ ಈ ವರ್ಷ, ದೇವಿ ಮಹಾತ್ಮೆ ಪ್ರಸಂಗ. ಸ್ಕೂಲಲ್ಲಿ ಪ್ರೋಗ್ರಾಮ್ ಕೊಡ್ಲಿಲ್ವಾ? ಕೊಟ್ಟಿದ್ದೇನೆ. ಯಾವಾಗ? ಸ್ಕೂಲ್ ಡೇಗ? ಸ್ಕೂಲ್ ಡೇಗೆ ಪ್ರೋಗ್ರಾಮ್, ವಾರ್ಷಿಕೋತ್ಸವ. ಏನ್ ಹೇಳಿ? ಭಾಗವತಿಕೆ ಅಲ್ಲ, ವೇಷ ಮಾಡಿದ್ದೇನೆ. ಯಕ್ಷಗಾನದ್ದು? ವೇಷ ಮಾಡಿದ್ದು. ಯಾವ ಪಾತ್ರ ಮಾಡಿದ್ದು? ಮಾಲಿನ್ಯ ದೂತ ಮಾಡಿದ್ದು. ಅದಕ್ಕೆ ಡೈಲಾಗ್ ಎಲ್ಲ ಇತ್ತಾ? ಡೈಲಾಗ್ ಎಲ್ಲ ಗುರುಗಳು ಬಂದಿದ್ರು, ಅವ್ರು ಹೇಳಿಕೊಟ್ಟಿದ್ರು. ಈಗ ನಿನಗೆ ಇಷ್ಟವಾದ ಯಾವ್ದು ಸಂಭಾಷಣೆ ಯಕ್ಷಗಾನದ್ದು? ಯಕ್ಷಗಾನದಲ್ಲಿ ಹೂವಿನ ಕೋಲಿನಲ್ಲಿ ಅರ್ಥವನ್ನು ಹೇಳ್ತೇನೆ. ಆವಾಗ ಸುಧನ್ವ ಅರ್ಜುನದ ಅರ್ಜುನ ಅರ್ಥ. ಏನಿದ ಆಶ್ಚರ್ಯ, ದಶನಾಮಧಾರಿಯಾದಂತ ಈ ಪಾರ್ಥನ ಹೆಸರನ್ನು ಕೇಳಿದ ಕ್ಷಣ ಧಕ್ಕೆ ತಾಗಿ ದಂಗು ಬಡಿದು ದಮನಿ ಒಡೆದು ದಿಕ್ಕು ಪಾಲಾಗಿ ಓಡುತ್ತಿದೆ ಶತ್ರು ಸಮೂಹ. ಗಂಡುಗಳಿಗಳ ತಂಡಕ್ಕೆ ಉದ್ದಂಡನಾಗಿ 3 ಲೋಕದ ಗಂಡನೆನಿಸಿಕೊಂಡ ಈ ಧನಂಜಯನ ಸ್ವಾಭಿಮಾನಕ್ಕೆ ಚಂಪಕಾವತಿಯಲ್ಲಿ ತಗಲಿದ ಕೊಡಲಿ ಏಟು ಅಂತರ್ಗತವಾದ ಶಕ್ತಿಯನ್ನು ಕೆರಳಿಸುತ್ತಿದೆ. ನಮ್ಮ ಶಕ್ತಿಯನ್ನು ಪರಿಚಯ ಮಾಡಿಕೊಡಲು ಸುಗ. ಹೋಗುವಾಗ ಆನೆಗಳ ಹೀಂಕಾರ, ಕುದುರೆಗಳ ಕುರಪುಟದ ಸದ್ದು, ಬಿಲ್ಲಿನ ಟೇಂಕಾರ, ದೇವದತ್ತದ ಓಂಕಾರದೊಡನೆ ಪವನ ವೇಗವು, ಸಿಡಿಲ ಗರ್ಜನೆಯು, ದಾವಾಗ್ನಿಯ ಕ್ರೌರ್ಯವು, ಅಂತಕನ ಕೋಲಾಹಲವು ಕೂಡಿದಂತಿದ್ದ ನನ್ನ ರಥ ಹಾರಲಿ ಸುಧನ್ವ ನೆಡೆಗೆ. ಸೂಪರ್ ಆಗಿತ್ತು. ನೀನು ಮಾತಾಡುವಾಗ ತುಂಬಾ ಸಾಫ್ಟ್ ಆಗಿ ನಿನ್ನ ವಾಯ್ಸ್ ಕೇಳ್ತದೆ. ಅದೇ ಡೈಲಾಗ್ ಭಾಗವತಿಕೆ ಎಲ್ಲ ಹಾಡುವಾಗ ಚೇಂಜ್ ನೀನು.
ಮನೇಲಿ ಸಹ ಹೀಗೆ ಮಾತಾಡೋದು ತುಂಬಾ ಸಾಫ್ಟ್ ಆಗಿ. ಹೌದು. ಹಾಗಾಗಿ ಅಪ್ಪ ಫಸ್ಟಿಗೆ ನಿನಗೆ ಭಾಗವತಿಕೆಗೆ ಅಂತ ಹೇಳುವಾಗ ಅಪ್ಪ ಹೇಳಲಿಲ್ವಾ ವಾಯ್ಸ್ ಗಟ್ಟಿ ಬೇಕು ಅಂತ? ಆವಾಗ ಸಣ್ಣ ಧ್ವನಿ, ಎಲ್ಲರದ್ದು ಧ್ವನಿ. ಅಲ್ಲ, ನಿಂದು ವಾಯ್ಸ್ ತುಂಬಾ ಸಾಫ್ಟ್ ಇದೆ, ನಿನಗೆ ಭಾಗವತಿಕೆ ಆಗ್ತದ ಅಂತ ಹಾಗೇನಾದ್ರೂ ಹೇಳಿದ್ರ? ಹೇಳಿಲ್ಲ. ಇಲ್ವಾ? ಮನೇಲಿ ಸಹ ಹೀಗೆ ಮಾತಾಡುದ ನೀನ್ ತುಂಬಾ ಸಾಫ್ಟ್ ಆಗಿ? ಹೌದು. ಅಪ್ಪನ ಹತ್ರ ಕೇಳಿದ್ರೆ ಗೊತ್ತಾಗ್ಬೋದಲ್ಲ, ತುಂಬಾ ಸಾಫ್ಟ್ ಆಗಿ ಮಾತಾಡ್ತೀಯಾ ಹೇಗೆ? ಎಂತ ಇಲ್ಲ, ಹೀಗೆ ಮಾತಾಡುದು. ಹೀಗೆ ಮಾತಾಡುದು ನೀನು. ಮತ್ತೆ ಮನೆಯವರ ಬಗ್ಗೆ ಹೇಳು. ಏನು ಅಪ್ಪ ಅಮ್ಮನ ಹೆಸರು, ಏನ್ ಮಾಡ್ತಾ ಇದ್ದಾರೆ? ಅಪ್ಪನ ಹೆಸರು ಗೋಪಾಲ, ಅಮ್ಮನ ಹೆಸರು ರಾಧಾ, ಕುಂದಾಪುರದಲ್ಲಿರುವುದು. ಏನ್ ಮಾಡ್ತಾ ಇದ್ದಾರೆ ಅಪ್ಪ? ಅಪ್ಪನ ಬಿಸ್ನೆಸ್ ಉಂಟು, ಅಮ್ಮ ಮನೆಯಲ್ಲೇ ಇದ್ದಾರೆ. ಮತ್ತೆ ಅಣ್ಣ ತಮ್ಮ ತಂಗಿ ಯಾರಿಲ್ಲ. ನೀನೊಬ್ನೇಯಾ? ಓಹೋ, ಹಾಗಾದ್ರೆ ಮುದ್ದಿನ ಮಗ ನೀನು. ಹೌದಾ? ಹೌದು. ತುಂಬಾ ಡಿಮ್ಯಾಂಡ್ ಎಲ್ಲ ಮಾಡ್ತೀಯಾ? ಇಲ್ಲ ಇಲ್ಲ, ಅದೆಂತ ಇಲ್ಲ. ಏನಿಲ್ವಾ? ಏನಾದ್ರೂ ಬೇಕಿದ್ರೆ? ಹಾಗೆಂತ ಇದಿಲ್ಲ. ಇಲ್ಲ, ನೀನು ಕೇಳುದಿಲ್ಲ? ಇಲ್ಲ 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 ಇಲ್ಲ. ತುಂಬಾ ಒಳ್ಳೆ ಹುಡುಗ ನೀನು. ಮತ್ತೆ ಅಮ್ಮ ಅಪ್ಪನಿಗೆಲ್ಲ ಸಹಾಯ ಎಲ್ಲ ಮಾಡಲ್ವಾ? ಮಾಡ್ತೇನೆ, ಮನೆಯಲ್ಲಿ ರಜೆ ಇದ್ದಾಗ ಸಹಾಯ ಎಲ್ಲ ಮಾಡ್ತೀನಿ. ಮಾಡ್ತೀಯಾ? ಯಾವ ರೀತಿಯ ಸಹಾಯ? ಮನೆ ಕೆಲಸವನ್ನೆಲ್ಲ ಮಾಡ್ತೀನಿ. ಮನೆ ಕೆಲಸ ಮಾಡ್ತೀಯಾ? ಯಾವ ಕೆಲಸ ಅದು? ಮನೆ ಕೆಲಸ ಯಾವ್ದು ಗೊತ್ತಿಲ್ಲ. ನೀನೇ ಹೇಳಿದಲ್ಲ ಮನೆ ಕೆಲಸಕ್ಕೆಲ್ಲ ಸಹಾಯ ಮಾಡ್ತೀಯ ಅಂತ, ಅದಕ್ಕೆ ಕೇಳಿದೆ ಯಾವ ಮನೆ ಕೆಲಸ? ಮರಗಳಿಗೆಲ್ಲ ನೀರು ಬಿಡುದು ಹಾಗೆಲ್ಲ. ಮಳೆಗಾಲಕ್ಕೆ ಹಾಗಾದ್ರೆ ನಿನ್ಗೆ ಕೆಲಸ ಇಲ್ಲ? ಇಲ್ಲ ಇಲ್ಲ. ಖಾಲಿ ಬೇಸಿಗೆ ಕಾಲದಲ್ಲಿ ಮಾತ್ರ ಅಲ್ವಾ? ಅದೊಂದು ಮಾತ್ರ ಕೆಲ್ಸವಾ? ಅದು ಮನೆಯ ಹೊರಗಿನ ಕೆಲಸ ಅಲ್ಲ, ಮನೆ ಒಳಗಿನ ಕೆಲಸ ನಾನು ಕೇಳಿದ್ದು. ಮನೆ ಒಳಗಿನ ಕೆಲಸ ಯಾವ್ದು ಮಾಡುದಿಲ್ಲ. ಯಾವ್ದು ಮಾಡುದಿಲ್ವಾ? ಸ್ವಲ್ಪ ಮಾಡಿಸ್ಲಿಕ್ಕೆ ಹೇಳ್ಬೇಕು ಅಮ್ಮನ ಹತ್ರ. ಸರಿ, ಈಗ ಕೊನೆಯದಾಗಿ ನಾನು ಇಲ್ಲಿ ಬರುವಂತಹ ಎಲ್ಲ ಬಾಲ ಪ್ರತಿಭೆಗಳಿಗೆ ಈ ಪ್ರಶ್ನೆಯನ್ನ ಕೇಳ್ತೇನೆ. ಮುಂದೆ ಏನಾಗ್ಬೇಕು ಅಂತ ನಿನ್ನದು ಏನಾದ್ರೂ ಗುರಿ ಇದೆಯಾ? ಅಲ್ಲ, ನಿರ್ಧರಿಸಿದ್ಯಾ? ಒಳ್ಳೆ ಭಾಗವತ ಆಗ್ಬೇಕಂತ ನಿರ್ಧರಿಸಿದ್ದೇನೆ. ಮತ್ತೆ ಹೀಗೆ ಮತ್ತೆ ಯಾವ ಗುರಿ ಇಲ್ಲ, ಅದೊಂದೇ ಗುರಿ. ಅದೊಂದೇ ಗುರಿ. ಹೀಗೆ ಕಲ್ತು ಯಾವ್ದಾದ್ರು ಒಂದು ಫೀಲ್ಡಿಗೆ ಹೋಗ್ಬೇಕು ಅಂತ ಹಾಗೆ ಏನಾದ್ರೂ ಇದೆಯಾ? ಇನ್ನು ನಿರ್ಧರಿಸಿಲ್ಲ? ಸರಿ, ಹಾಗಾದ್ರೆ ಈಗ ಕೊನೆಯದಾಗಿ ಏನ್ ಕೇಳಿಸ್ತೀಯಾ ನಮ್ಗೆ? ಒಂದು ಭಾಮಿನಿ, ಭೀಷ್ಮ ವಿಜಯ ಪ್ರಸಂಗದ್ದು, ಭೀಷ್ಮನ ಭಾಮಿನಿ ಪರಶುರಾಮನಿಗೆ. ಪರಮ ಋಷಿ ಮಂಡಳದ ಮಧ್ಯದಿ ಮೆರವ ಯಜ್ಞೇಶ್ವರನ ಪ್ರಭೆಯಲೇ ವರಜಟ ಮಂಡಳದಿ ಶೋಭಿಪ ಭಾರ್ಗವೇಶ್ವರನ ಪರಿಕಿಸುತ್ತಲಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಲನವಗಯುತ ಶಿರದಿ ತೀರ್ಥವಧರಿಸಿ ಮಧುಪರ್ಕಾದಿಗಳ ತಾನಿಟ್ಟ ವರರತುನಮಯ ಪೀಠವಿಯುತ ಕರವಿಡಿದು ಕುಳ್ಳಿರಿಸಿ ದೈನ್ಯದಿ ಶಿರವ ಬಾಗುತ ಗುರುವೇಯೇ ನಮೋ ನಮಃ ಎಂದು ನಿಂದಿರಲು ತುಂಬಾ ಒಳ್ಳೆಯದಾಗಿ ಹಾಡಿದ್ಯಾ ಕಿಶನ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು. ನಿನ್ನ ಆಸೆಗಳೆಲ್ಲ ನೆರವೇರ್ಲಿ, ಜೀವನದಲ್ಲಿ ಯಶಸ್ಸನ್ನು ಕಾಣು ಅಂತ ಹೇಳ್ತಾ ಮಗದೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಬಾಲ ಪ್ರತಿಭೆ ಕಿಶನ್ ಪೂಜಾರಿಯೊಂದಿಗೆ ಮಾತುಕತೆ ಕೇಳಿದಿರಿ. ಮಾತನಾಡಿಸಿದವರು ರಶ್ಮಿ ಜೆ ರೈ. ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ. ನಮಸ್ಕಾರ.